ಜ್ಞಾನ ವೇದ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ SSLC ಮ್ಯಾಥ್ಸ್ ಎಕ್ಸಸೈಸ್ 3.2 ಸಾಲ್ವ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೈನ್ ಇದು ಸಾಲ್ವ್ ದಿ ಫಾಲೋವಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಈಕ್ವೇಷನ್ ಹೇಗಿರುತ್ತೆ? ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಆಗಿರುತ್ತೆ. ಸೊ ಸೆಕೆಂಡ್ equation x minus y is equal to 4 ಆಗಿರುತ್ತೆ. This is first equation. This one is second equation. ಈಗ from 2 equation number 2 ಅನ್ನು ತಗೊಳ್ಬೇಕಾಗತ್ತೆ. x minus y is equal to 4. ಇಲ್ಲಿ x is equal to 4 minus y shift to right hand side plus y. This is equation number 3 ಅಂತ ಕರ್ಕೊಳ್ಬೋದು. ಹಾಗೆಯೇ ಫುಟ್ x is equal to 4 plus y ನ ನಾವು ಈಕ್ವೇಷನ್ 1ಗೆ ಹಾಕಬೇಕಾಗತ್ತೆ. ಸೊ ಈಕ್ವೇಷನ್ 1ಗೆ ಹಾಕಿದಾಗ ಈಕ್ವೇಷನ್ 1 ಏನಾಗಿರುತ್ತೆ ಅಂತಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಆಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಇಸ್ 4 ಪ್ಲಸ್ ವೈ ಆಗಿರುತ್ತೆ. 4 ಪ್ಲಸ್ ವೈ ಎಕ್ಸನ್ನು ನಾವು 4 ಪ್ಲಸ್ ವೈ ಅಂತ ತಗೊಳ್ಬೇಕಾಗತ್ತೆ. ಎಕ್ಸ್ ಸ್ಥಾನದಲ್ಲಿ 4 ಪ್ಲಸ್ ವೈ ಹಾಕಿದ ಮೇಲೆ ವೈ ಆ್ಯಸ್ ಇಟ್ ಈಸ್ ಬರೀರಿ, ಹಾಗೆ 14. ಸೊ 4 ಪ್ಲಸ್ 2y ಇಸ್ ಈಕ್ವಲ್ ಟು 14 ಆಗುತ್ತೆ. ಸೊ ನಮಗೆ 2y ಬೇಕಾಗಿದೆ. 2y ಇಸ್ ಈಕ್ವಲ್ ಟು 14 ಮೈನಸ್ 4 ಪ್ಲಸ್ 4ಅನ್ನು ನಾವು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದಾಗ -4 ಆಗ್ತದೆ. ಸೊ ಈಗ ನಮಗೆ y ಬೇಕಾಗಿರೋದ್ರಿಂದ y ಇಸ್ ಈಕ್ವಲ್ ಟು 14 ಮೈನಸ್ 4 10 ಆಗ್ತದೆ. 10 ಡಿವೈಡೆಡ್ ಬೈ 2. 2 1s 2 5s, y ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ಸಿಕ್ಕಿದೆ. ನಮಗೆ y ವ್ಯಾಲ್ಯೂ 5 ಬಂದಿದೆ. ಈಗ ಪುಟ್ y ಇಸ್ ಈಕ್ವಲ್ ಟು 5 ಇನ್ ಈಕ್ವೇಷನ್ 3ಗೆ ಹಾಕ್ಕೊಳ್ಬೇಕಾಗಿದೆ. ಸಿ y ಇಸ್ ಈಕ್ವಲ್ ಟು 5 ಇನ್ ಈಕ್ವೇಷನ್ 3. ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಅನ್ನೋದು 3ನೇ ಈಕ್ವೇಷನ್ ಆಗಿದೆ. ಸೊ ನಾವು ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಇಸ್ 5 ಆಗಿರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಅಂತಂದರೆ 9 ಆಗುತ್ತೆ. ನಮಗೆ 2 ವ್ಯಾಲ್ಯೂ ಸಿಕ್ಕಿದೆ. 1 x is equal to 9, another one y is equal to 5. Thank you.